ಗೈಸ್ ನಾವಿವಾಗ ಎಷ್ಟನೇ ಫ್ಲೋರ್ ಬಂದ್ವಿ ಮಚ್ಚಾ? ಸೆಕೆಂಡ್ ಫ್ಲೋರ್ ಬಂದಿದೀವಿ. ಸೆಕೆಂಡ್ ಅಷ್ಟೇನಾ? ಬನ್ನಿ ಗೈಸ್, ದ ಅಲ್ಟಿಮೇಟ್ ಚಾಲೆಂಜ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಶೂಟ್ ಮಾಡೋದು ನೀ ಹೇಳ್ದಲ್ಲ, ಎಂತದ ಶೂಟ್ ಮಾಡ್ಬೇಕಾ? ಸಮಥಿಂಗ್ ಗೇಮ್ ಕಣ ಇದು. ಇದು ಎಂಟ್ರೆನ್ಸ್, ಒಳಗಡೆ ಆಟ ಆಡಕ್ಕಂತ ಜಾಗ ಇರುತ್ತೆ. ಹೋಗು ಅಂತ ಹೇಳ್ದ ಸ್ನೋ ಪಾರ್ಕ್. ಇಲ್ಲ, ಹಿಂಗಂದ್ ಹಿಂಗಂದ ಅವನು, ಅದೇನಕ್ಕಂತ ನನ್ಗೆ ಗೊತ್ತಿಲ್ಲ. ನಂಗ್ ಅಂದಿದ್ ಮಾರ್ಯ, ಹಿಂಗಂದ. ಎಡಗಡೆ ಹೋಗೋನ್ನ ಹೋಗ್ಬೇಡ ಅಂತ ನನ್ಗಂತೂ ಅರ್ಥ ಆಯ್ತು. ಹೋಗ್ಬೇಡ ಅನ್ನ. ಬಾಯ್ ಬಿಟ್ಟು ಮಾತಾಡಕ್ ಕಷ್ಟನ ಅವನಿಗೆ. ಎಲ್ಲ ಬ್ರ್ಯಾಂಡ್ ಇದಾವಲ್ಲ ಇಲ್ಲಿ, ಅದಕ್ಕೆ ಮಾಲ್ ಚೆನ್ನಾಗಿರೋದು. ಹಾ, ಸ್ನೋ ಗ್ರಚ್. ಹಾ ಇದೆ ಅಲ್ಲ. ಇಲ್ಲಿ ಬಟ್ಟೆ ಹಾಕೊಂಡ್ ಹೋಗ್ಬೇಕು, ಒಳಗಡೆ ಎಲ್ಲ ಚೊಳಿದ್ ಹೆಂಗತ್ ನೋಡಿ ಹೇಳಿದೀನಿ. ಚಡ್ಡಿ ಹಾಕೊಂಡ್ ಬಂದಿದ್ಯಾ? ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅದೇ ಮರ್ತ್ಬಿಟ್ಟೆ, ಯಾಕಂದ್ರೆ ಅಲ್ಲಿ ಜಾರ್ದಾಗ ಮೊಟ್ಟೆ ಹೊಡಿಯುತ್ತೋ. ಮತ್ತೆ ಟ್ರೈನ್ ಎಲ್ಲ ಇದೆ ಕಣ ಒಳಗಡೆ. ಟ್ರೈನ್ ಅದು 18+ ಅಲ್ಲ ಕಣ. ರಜೆ ಟೈಮ್ ಮುಗಿತಾ ಬರ್ತಾ ಬೇಜಾರಾಗ್ತದೆ ಗೈಸ್. ಮತ್ತೆ ಅಷ್ಟು ದೂರ ಹೋಗ್ಬೇಕು, 1.5 hour ಜರ್ನಿ ನನ್ಗೆ. ಅದೇ ರಾಗ, ಅದೇ ಹಾಡು, ಅದೇ ಹಾಸ್ಪಿಟಲ್, ಅದೇ ಕೆಲ್ಸ. It's Monday morning. Yes. So we are going to start one more adventurous journey from tomorrow, boys. ಬಾತ್ರೂಮ್ ಕಣಲ್ಲ ಇಲ್ಲಿ. ಲಾಸ್ಟ್ ಬಾ, ಇನ್ನ ಮೇಲೆ ಹೋಗಿದೆ. ಅಲ್ಲಿ ಕ್ಲೋಸ್ ಮಾಡಿಲ್ಲ ಅಲ್ಲಿ, ಸುಮ್ನೆ ರೌಂಡ್ ಹೊಡಿಸ್ತಾನ ಮಾರ. ಬಂದ ಅನ್ಕೊಂಡ್ಬಿಟ್ಟಿಯಾನೆ ಹೀರೋ. ಚಾಕ್ಲೇಟ್ ನೋಡ್ರಿ ಗಾಯ್ಸ್, ಚಾಕ್ಲೇಟ್. ನಿಜವಾಗ್ಲೂ ಕ್ರೀಮಾ? ನೀರದು. ತುಂಬಾ ದೊಡ್ಡ ಮಾಲು. ಎಲ್ಲಿ ಹೋಗೋದು, ಲ್ಯಾಂಡ್ ಆಗೋದು, ಏನ್ ಮಾಡೋದು ಅಂತ ಗೊತ್ತಿಲ್ಲ. ನೋಡಿ ಬಾಳೆನ್ ಕೈಲಿ ಹುಡ್ತಿದ್ರು. ಒಳ್ಳೆ ಸವಾಸ ಆಯ್ತು ಗುರು. ರೀಮಾಲ್ ಅಲ್ಲಿ ನಮ್ಗಂತೂ ಚೆನ್ನಾಗಿದ್ಯಾ? ರೀಮಾಲ್ ಮಸ್ತ್ ಇದೆ, ತುಂಬಾ ಇಷ್ಟ ಆಯ್ತು ನನ್ಗೆ. ಆ ಕಡೆ ಅಂತ ನೋಡ್ತೀವಿ. ಇಲ್ಲ, ಯಾರನ್ನ ಹಂಗ್ ಪಾಸ್ ಆದ್ರೆ ಸ್ವಲ್ಪ ಹಂಗೆ ಸರ್ಕ್ಯೂಟ್ ತರ ನಮ್ಗೆ. ಮಾಲಿ ಬರೋದು ಅಂತ ಗೊತ್ತಾ ಇವನು? ಹುಡುಗಿರ್ ನೋಡಕ್ಕೆ ಬರದೇ ಯಾವಾಗಲೂ ಒಂದ್ಸಲ ಆಚೆ ಕಡೆ. ನಾನವನಲ್ಲ. ಅದ್ರಲ್ಲಿ ಈ ತರ ನನ್ಗೆ ಹೆಸರು ಕಟ್ಬೇಡ. ಅಲ್ಲಿ 17 Pro Max 256 GB 5099 dirhams. ಎಷ್ಟಿದೆ ಏರಿಗೆ? 3749. ಅಲ್ಲಿ ಆಡ್ತಿಲ್ಲ, ಏನ ಗೇಮ್ ಆಡ್ತಿದ್ದೀನಿ ಇಲ್ಲಿ ಬಂದು. ನಾವ್ ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೇವೆ ನೋಡ್ತಾ ಇದ್ದೀನಿ. ನಾವಲ್ಲಿ ಎಕ್ಸ್ಪ್ಲೋರ್ ಇಂಟ್ರೆಸ್ಟಿಂಗ್ ಇದೆ ಗೇಮ್, ಅದಕ್ಕೆ ನೋಡ್ತಾ ಇದ್ದೆ. ನೀನೇನೋ ಕ್ಲಾರಿಟಿ ನೋಡ್ತಾ ಇದ್ದೆ, ಆಮೇಲೆ ಇದನ್ ಫೀಚರ್ಸ್ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಬಂದಿದೆ ಫೀಚರ್ಸ್. ಗೇಮ್ ಆಡ್ತಿದ್ದೆ ಅಂತ ಹೇಳು ಮಕ್ಳ ತರ. ಗೇಮ್ ಆಡ್ತಾ ಇದ್ದೆ, ಒಪ್ಕೊಳ್ತೀನಿ. ಜನ ಮಾರ ಫ್ರೀ ಸಿಕ್ತು ಅಂತ ಎಲ್ಲೆಲ್ಲೋ ಗೇಮ್ ಆಡೋದು. ಸೈಕಾಬಿಟ್ಟಿಯೇನೆ. ಗೈಸ್, ಒಳ್ಳೆ ವಿಡಿಯೋ ಮಾಡ್ಲಿಕ್ಕೆ ಒಳ್ಳೆ ಕ್ಯಾಮ್ರಾ ಇದೆ ಗೈಸ್. ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಲೋ ಆಂಗಲ್ ಹೊಡ್ಕೋ ಸರ್, ಟಾಪ್ ಆಂಗಲ್ ಹೋಗ್ಲಾ? ಸರಿ ಇದೆ. ಕ್ಲಾರಿಟಿ ಇಲ್ಲ ಕಣದು. ಒಳ್ಳೆ ಕ್ಲಾರಿಟಿ ಇದೆಯೋ? ಹೋಗ ಇದು ತಗೊಂಡ್ರೆ ಹಿಂಗೆ ಮಚ್ಚ. ಅದು ಇದು ವಾಚ್ 1600 ರೂಪಾಯಿ ಇದೆ. ಅದು ಇಂಡಿಯನ್ ಕರೆನ್ಸಿಗೆ ನಿಮ್ಗೆ. ಇಂಡಿಯನ್ ಕರೆನ್ಸಿ ಹೇಳ್ಬೇಡ ನೀನು, ಇಲ್ಲಿಂದ ಮಾತ್ರ ಹೇಳು. ಎಲ್ಲಿಂದ 1600 ರೂಪಾಯಿ ಆಗುತ್ತೆ ಅಷ್ಟೇ. ತಗೊಂಡ್ರೆ ಆಯ್ತು ತಗ. ಹೌದಾ? ಸರಿ. ಫುಲ್ ಇದು ಸ್ಪೋರ್ಟ್ಸ್ ಐಟಮ್ ಅಲ್ಲ, ಜಿಮ್ ಐಟಮ್. ಪೈನಾಪಲ್ ಬಿಲ್ಡಿಂಗ್ ಕಾಣುತ್ತೆ ನೋಡಲ್ಲಿ, ಎಷ್ಟು ದೂರ ಇದೆ ನಾವು ಪೈನಾಪಲ್ ಬಿಲ್ಡಿಂಗ್. ನಿದ್ದೆ ಬರ್ತಾ ಇದ್ದಾನ ನಿಂಗೆ? ನಿದ್ದೆ ಮಾಡ್ಬಾರ್ದಂಗೆಲ್ಲ.
ಆಕ್ಟಿವ್ ಆಗಿರ್ಬೇಕು ಯಾವಾಗ್ಲೂ ಮನುಷ್ಯರು. ಅಜ್ಜಿ ನೋಡಿ ಎಷ್ಟು ಆಕ್ಟಿವ್ ಆಗಿದೆ. ಎಂತ ಮಾಡಿದ್ವಿ ಒಳಗೆ ಹೋಗಿ? ಸುಮ್ನೆ ಸುತ್ತಾಡ್ಕೊಂಡ್ ಬಂದ್ವಿ ನಾವು. ಮತ್ತೆ ಎಲ್ಲಿ ಹೋಗೋದು ಇವಾಗ? ಮತ್ತೆ ತಿರ್ಗಾದು ಒಳಗೆ. ಮತ್ತೆ ತಿರ್ಗಾದ ಒಳಗೆ ಮತ್ತೆ ಹೋಗೋದು, ಮತ್ತೆ ಯಾವ್ದಾರ ಅಂಗಡಿ ಹೋಗೋದು. ಸೆಕೆ ಒಳಗೆ ಎಲ್ಲಾದ್ರೂ ಜಾಗ ಇದ್ರೆ ಕುತ್ಕೊಬೋದು. ಅಲ್ಲಿ ಜಾಗ ಮೇಲಿತ್ತು ಬಾರ ಮಚ್ಚ, ಒಳಗಡೆ ಏನಾದ್ರು ತಣ್ಣಗೆ ಏನಾದ್ರು ಕುಡಿಯೋಣ. ತಣ್ಣಗ್ ಕುಡಿಬೇಕಾ ನಿಂಗ್ ತಣ್ಣಗ್ ನೋಡ್ಬೇಕಾ? ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ, ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಟ್ರೈ ಮಾಡೋಣ. ಯಾವ ಶಾಪಿಗೆ ಹೋಗೋದು ಈಗ? ಈಗ ನಾವು ಹೋಗ್ತಿರೋದು ಡೈಸ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಎಂತ ಸಿಗುತ್ತೆ ಅಲ್ಲಿ? ಡೈಸ್ ಈಸ್ ಜಪಾನ್ ಬೇಸ್ಡ್ ಐಟಮ್ಸ್. ನೋಡೋಣ, ನನಗ್ ಗೊತ್ತಿಲ್ಲ ಏನೇನ್ ಸಿಗುತ್ತೆ ಅಲ್ಲಿ ಅಂತ. ರೋಹಿತ್, ಬೇಕಾಗಿರೋ ಐಟಮ್ ಏನಾದ್ರು ಸಿಗ್ತಾ ನಿಂಗೆ? ಎಲ್ಲಾ ಐಟಮ್ಸ್ ಉಪಯೋಗ ಆಗೋದೇನೆ, ನೀವು ನೋಡ್ಬೋದು. ಬಟ್ ಇದು ಲಂಪ್ ಆಗಿ ತಗೊಂಡ್ರೆ ನಮ್ಗೆ ಯೂಸ್ಫುಲ್ ಅನ್ಸುತ್ತೆ. ಯಾಕಂದ್ರೆ ನಾವು ಏನಾದ್ರು ಸಣ್ಣದಾಗಿ ಯಾವ್ದಾದ್ರು ಒಂದು ಅಂಗಡಿ ಸ್ಟಾರ್ಟ್ ಮಾಡಿದ್ರೆ ಅದ್ರ ರೀಫಿಲ್ ಐಟಮ್ಸ್ ಎಲ್ಲ ಸುಮಾರು ಇದಾವೆ. ಇಲ್ಲಿಂದ ಬೆಂಗಳೂರಿಗೆ ಐಟಮ್ ತಗೊಂಡೋಗಿ ನೀನು ಅಲ್ಲೊಂದು ಅಂಗಡಿ ಸ್ಟಾರ್ಟ್ ಮಾಡು. ಆದ್ರೆ ಜಪಾನಿಂದ ಆಲ್ರೆಡಿ ಇಲ್ಲಿಗೆ ಬಂದಿರೋ ಟ್ಯಾಕ್ಸ್ ನಾವು ಕೊಡ್ಬೇಕಾಗುತ್ತೆ ಬರುತ್ತಲ್ಲ. ಕೊಡು. ಅದೆಲ್ಲ ಕಷ್ಟ ನಮ್ಗೆ ಬೇಡಪ್ಪ. ನಾವು ಡೈರೆಕ್ಟ್ ಆಗಿ ಜಪಾನಿಂದಾನೇ ತರಿಸ್ತೀವಿ. ಓ, ಇನ್ನು ಆ ಕಡೆ ಏನೋ ಇದೆ ಕಣೋ, ಸ್ನೋ ಪಾರ್ಕ್. ಅದೆಂತ? ಡೆಕೆತ್ಲಾನ್ ಅದು, ಅಲ್ಲಿಂದಾನೆ ತಾನೇ ಬಂದಿ ಇವಾಗ. ಬೇಗ ಮಾಡ್ತೀಯಾ? ಶಾಪಿಗೆ ಒಂದು 2 ಬಾಗಿಲು. ರೋಹಿತ್ ಹುಡುಕ್ತಾ ಇದ್ದೀನಿ. ರೋಹಿತಿಗೆ ಕಾಣಿಸ್ತಿಲ್ಲ ಕಳ್ಳ. ಇಲ್ಲಿ ಹುಡುಕದೇ ದೊಡ್ಡ ಕಷ್ಟ ಇಲ್ಲ. ರೋಹಿತ್ ಎಲ್ಲೋದ್ ನಾವ? ಸಂತೋಷ್, ಇಲ್ಲೇನ್ ಮಾಡ್ತಾ ಇದ್ದೀರಾ ನೀವು? ಹಾಯ್. ನೆಕ್ಸ್ಟ್ ಮೀಟ್. How are you? ನಾನ್ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ಹಾನ್ರಿ. ಯಾವಾಗ ಬಂದೆ? ನಾನು ಇವಾಗ ನಿನ್ ಜೊತೆನೆ ಬಂದಲ್ಲ. ಕುಡಿಯೋದ್ ಬಿಟ್ಯಾ? ತುಂಬಾ ವರ್ಷ ಆಯ್ತ್ರಿ ಬಿಟ್ಟು. ಮತ್ತೆ ಕುಡಿಬಾರ್ದು ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ. ಇಲ್ಲ ಕನ್ನಡ. ಮೊನ್ನೆ ಹೇಳಿದ್ರೆ ಅಬುದಾಬಿ ಬಸ್ ಸ್ಟ್ಯಾಂಡ್ ಬಿತ್ಕೊಂಡಿದ್ದೆ ಅಂತ. ಅದು 1 ವರ್ಷ ಆಯ್ತ್ರಿ. ನಿಮ್ ಹೊಸ ಹೋಗಿ ಇವಾಗ ಬಂದಿರ್ಬೋದು ನಿಮ್ಗೆ ನ್ಯೂಸ್ ಅದೆಲ್ಲ. ಯಾರೋ ಹೇಳಿದ್ರಪ್ಪ, ಕೇಳ್ದೆ. ಅಲ್ಲಿ ಹಾಕಿರ್ತಾರೆ ನೋಡು, ಹಿಂದೆ ತಿರುಗಿಸ್ ನೋಡು. ಸಿಕ್ಕಿಲ್ಲ? ಅಲ್ಲಿ ಕೆಳಗಡೆ ಎಲ್ಲೂ ಹಾಕಿಲ್ಲ. ಜಪಾನಲ್ಲಿ ಹಾಕಿರ್ತಾರೆ. ಜಪಾನ್ ಬಾಯ್. ಮನೇಲಿ ಇದೇನ್ ಕಪ್ಪನ ಇದು? ಹೌದು, ಮಗ್ಗ. ಏನಂತ ಇದು? ಏನೇನಿದೆ? ಇದು ಆನೆ ಅಂತ. ಇದು ಜಪಾನ್ ಆನೆ. ನಮ್ದು ಇಂಡಿಯಾದಾದ್ರೆ ಹೀಗಿರಲ್ಲ. ಎಲ್ಲೇ ಹೋದ್ರು ಆನೆಗಳು ಹಿಂಗೆ ಇರ್ತವೆ, ಕಾಣಿಸಲ್ಲ ಅವನ್ನಷ್ಟೇ. ಅಷ್ಟ್ ಸಣ್ಣ ಆನೆ ಆಕಾರವಾಗಿ ತರ ಇದೆ ನಿಂಗೆ. ಅಷ್ಟ್ ಸಣ್ಣ ಆಕಾರವಾಗಿ ಕಪ್ಪು ಬೇಕು, ಆನೆನೂ ಬೇಕು ಅಂದ್ರೆ ಹೆಂಗ್ ಮಾಡ್ತಾರೆ ಯೋಚನೆ ಮಾಡು. ಆನೆ ಸೊಂಡ್ಲು ತರ ಕಾಣಿಸ್ತಿದೆ ನಿಂಗೆ. ಇನ್ನೇನ್ ತರ ಕಾಣಿಸ್ತಾ ಇರೋದು? ಮಕ್ಕಳ ಕಾಣಿಸ್ತಿಲ್ಲ. ಹೌದಾ? ಸಂತೋಷ್. ಗಲೀಜ್ ಮಾತಾಡ್ತಾನೆ ಗೈಸ್ ಇವನು. ಸರಿಲ್ಲ ಗೈಸ್ ಇವನು ಗಲೀಜ್ ಮಾತಾಡ್ತಾನೆ. ಇದು ಮಣ್ಣಿನ ಕಪ್ಪು ಕಣ. ಮಣ್ಣಿಂದ ಕಪ್ಪು ಬೇಕು ಮಚ್ಚ ಬಾತಿದ್ದು. ಇವೆಲ್ಲ ಮಕ್ಳ ಐಟಮ್. ಸೇಡ್ವಾ. ಕಾರ್ ವಿಷಯ ಅಯ್ಯಯ್ಯೋ. ನೋಡಿ ಗೈಸ್, ಕಾರ್ ಮಚ್ಚ ಇದು ಹಾಟ್ ವೀಲ್ಸ್ ಅಲ್ಲ? ಹಾಟ್ ವೀಲ್ಸ್ ಇದೆ ಯೂಸ್ ಮಾಡುವಂತ ಕಾರ್ಸ್ ಇದು. ಹೌದಾ? ಹಾಟ್ ವೀಲ್ಸ್ ಸಿಕ್ಕಾಪಟ್ಟೆ ರೇಟ್ ಇದೆ ನೋಡಿ. ಈ ತರ ಕಾರ್ಸ್ ಸಿಗ್ಬೇಕು ಅಂತ 10 ರೂಪಾಯಿ ಒಂದಿತ್ತು ಅವಾಗ ಇಂಡಿಯಾಲಿ. ನಾನು ಸಣ್ಣ ವಯಸ್ಸಲ್ಲಿ ತಗೋಬೇಕಾದ್ರೆ. ಮಚ್ಚ ಇದು ಹಾಟ್ ವೀಲ್ಸ್ ಅಲ್ಲ ಅವನಿಗೆ ಗೊತ್ತಿರುತ್ತೆ. 10 ರೂಪಾಯಿ ನನ್ಗೆ ಅರೇಂಜ್ ಮಾಡಕ್ ಆಗ್ತಾ ಇರ್ಲಿಲ್ಲ ಗೈಸ್. ಬೊಂಬಾ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.